आचार्येन्द्रं करकलितचिन्मुद्रम् स्वात्मा रामं मुदितवदनं दक्षिणा सर्वकार्येषु माधवम् षोडशैतानि नामानि प्रातरुत्थाय जगमठे बीजस्यान्तरिवाङ्कुरो जगदिदं प्राङ्निर्विकल्पं पुनः मायाकल्पितदेशकालकलना वैचित्र्यचित्रीकृतम्। ಜೈ ಶ್ರೀರಾಮ್. ಈಗ ನಾವು ಗುರುಗಳ ಸಮಾಧಿ ಸ್ಥಳಕ್ಕೆ, ಸಮರ್ಥ ರಾಮದಾಸರ ಸ್ಥಳಕ್ಕೆ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ. ಅದ್ಭುತವಾದ ಒಂದು ಜಾಗ ಇದು. ಇಲ್ಲಿ ಶಿವಾಜಿ ಮಹಾರಾಜರು ಗುರುಗಳಿಗೆ ನಡ್ಕೊಳ್ತಾ ಇದ್ದಿದ್ದರಿಂದ ಅವ್ರಿಗೆ ಪಲ್ಲಂಗ ಮತ್ತು ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನ ಇಲ್ಲಿ ಕೊಟ್ಟು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಶಿವಾಜಿ ಮಹಾರಾಜರು. ಇದು ಮಾರುತಿ. ಜಯ ನಮ. ಅದಕ್ಕೆ ಇದಿಲ್ಲ, ಚಾರ್ಜ್ ಇಲ್ಲ ನಂದು ಬೇಡ್ತಲ್ಲ. ಬೇಡವಾ? ಅಯ್ಯೋ, ನಾನು ಆಮೇಲೆ ಹಾಕ್ತೀನಿ ಬಿಡು. ಹಂಗಾರೆ ಶಿವಗಣವಾಡಿ ಕಡೀಚ ಮಾರುತಿ. ಹೆಂಗಿದೆಪ್ಪ? ಹಾಂ, ಅಬ್ರಾಜ್ ಮಾರುತಿ, ಅಂಬ್ರಜ್ ಪ್ರತಾಪ್, ಸ್ವಾತಲ್ ಪ್ರತಾಪ್ ಮಾರುತಿ. ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಮುಂದ್ಗಡೆ ಕರ್ಕೊಂಡು ಹೋಗ್ತಾರೆ ಈಗ ಅವರು. ನೋಡಿ,
ಈ ಸಲ ಆದಷ್ಟು ನಾವು ಗುರುಗಳಿರೋವಂಥ ಸ್ಥಳಗಳನ್ನ 5 ದಿನದ ನಮ್ಮ ವಿನಯವ್ರಿಗೂ ಒಂದು 5 ದಿನದ ರಜಾ ಇದ್ದಿದ್ದರಿಂದ ಆರಾಮಾಗಿ ಗುರುಗಳ ಸ್ಥಳಗಳನ್ನ ನೋಡ್ಕೊಂಬರೋಣ ಅಂತ ಮೊದಲು ಮಂತ್ರಾಲಯ, ನಂತರ ಕುರುಪುರದಿಂದ ಸೀದಾ ಸನ್ನತಿ, ಭೀಮಾ ನದಿ ತಟ ಪಕ್ಕದಲ್ಲಿದೆ ಅದು. ಅಲ್ಲಿಂದ ಸೀದಾ ಗಾಣಗಾಪುರದಿಂದ ಅಕ್ಕಲ್ಕೋಟ್ನಿಂದ ಗೋಂದಾವಳಿ. ನಮಗೆ ಅಂದಿವೆ ಗೋಂದಾವಳಿ ಸಿಕ್ಕಿದ್ರಿಂದ ನಾವು ಅದು ಬೆಳಗ್ಗೆ ಆಗೋದಿಲ್ವೇನೋ ನಮಗೆ ಅಂತ ಅಂದ್ಕೊಂಡಿದ್ವಿ. ಗೋಂದಾವಳಿನಲ್ಲೇ ಕಾಕಡ ಆರತಿಗೆ ಹೋಗಿ ಕಾಕಡ ಆರತಿ ಮುಗಿಸ್ಕೊಂಬಂದ್ವಿ. ತುಂಬ ಚೆನ್ನಾಗಿ ಗೋಂದಾವಳಿನಲ್ಲಿ ಪ್ರತಿಯೊಬ್ಬರು ನಗ್ನಕ್ಕೊಂಡು ಅವ್ರ ಸಂಪ್ರದಾಯ ಡ್ರೆಸ್ಸಾರು ಆಗಲಿ ಅಥವಾ ನಾವು ಪಂಚಶಲ್ಯ ಅಥವಾ ಒದ್ಕೊಂಡಿರೋಂಥ ಇದನ್ನು ಹಾಕ್ಕೊಂಡಿದ್ರೆ ತುಂಬ ಗೌರವ ಕೊಡ್ತಾರೆ. ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದವ್ರಿಗೆ ಏನು ಕೊಡಲ್ಲ ಅಂತಲ್ಲ, ಆದರೂ ಒಂದು ಇದರಷ್ಟು ಜಾಸ್ತಿ ಕೊಡ್ಬೋದೇನೋ. ಸಂಪ್ರದಾಯನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವರು. ಇರಬೇಕಲ್ವ ನಮ್ಮ ಧರ್ಮ, ನಮ್ಮ ಆಚರಣೆ ವಿಚಾರಣೆಗಳು ಇವೆಲ್ಲವೂ ನಮ್ಮ ದೇಶದ ಸಂಸ್ಕೃತಿನ ಉಳ್ಕೊಂಡು ಹೋಗ್ತಾ ಇದೆ. ನಮ್ಮ ಆಚಾರ ವಿಚಾರಗಳ ಜೊತೆಗೆ ಹಬ್ಬ ಹರಿದಿನಗಳು ಕೂಡ ನಮ್ಮ ರೈತಾಪಿ ವರ್ಗದವ್ರಿಗೆ ಮತ್ತು ಆ ರೈತಾಪಿ ವರ್ಗದಿಂದ ಕೊಂಡ್ಕೊಂಡು ಮಾರೋರಿಗೆ ಎಷ್ಟೊಂದು ಜನಕ್ಕೆ ಕೆಲಸನ ಕೊಟ್ಟಿದೆ. ಅದು ಬೇರೆ ಬೇರೆ ಥರದಲ್ಲಿ ಇವತ್ತು ಇದಾಗ್ತಾ ಇರ್ಬೋದು, ಕೆಲವರು ವ್ಯತ್ಯಾಸ ಮಾಡ್ಕೊಂಡು ಹೇಳ್ತಾ ಇರ್ಬೋದು. ನಿಜವಾದ ವಿಶೇಷ ಅಂದರೆ ನಮ್ಮ ಆಚರಣೆ ವಿಚಾರಣೆ ಹಬ್ಬ ಹರಿದಿನಗಳಿಂದ ರೈತರು ಸದಾಕಾಲ ಬ್ಯುಸಿಲಿರೋಂಗೆ, ಕೆಲಸದಲ್ಲಿರೋಂಗೆ ಮಾಡ್ತಾಯಿದೆ. ಇಲ್ಲಿ ಲೋಕನಾಥ್ ತಿಲಕ್ ಸ್ಮೃತಿ ಅಂತ ಒಂದು ದ್ವಾರ ಮಾಡಿದ್ದಾರೆ. ಲೋಕನಾಥ್ ತಿಲಕರು ಸ್ವತಂತ್ರ ಹೋರಾಟಗಾರರಲ್ಲದೆ ಧಾರ್ಮಿಕವಾಗೂ ಕೂಡ ತುಂಬ ಆಸಕ್ತಿ ಉಳ್ಳವರಾಗಿದ್ದರು. ನಮ್ಮ ಸಂಪ್ರದಾಯಗಳೆಲ್ಲೋ ಕಳೆದೋಗ್ತಾ ಇರೋಂಥ ಟೈಮಲ್ಲಿ ಇಂಥ ಒಬ್ಬೊಬ್ಬರು ಮಹಾನ್ ಭಾವರುಗಳು ಹುಟ್ಕೊಳ್ತಾ ಇರ್ತಾರೆ. ಇದು ಲೋಕನಾಥ ತಿಲಕರ ಸ್ಮೃತಿ ಮಾರ್ಗ. राम राम. ಇದು
ಸಮರ್ಥ ರಾಮದಾಸ್ರದ್ದು ಸಮಾಧಿ ಇರುವಂಥದ್ದು. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ನಮಗೆ ಈಗ ಸಂಪೂರ್ಣ ಪೂಜೆನ ವೀಕ್ಷಿಸೋ ಸಮಯ ಸಿಕ್ಕಿತ್ತು. ಪೂಜೆ ಎಲ್ಲ ನೋಡ್ಕೊಂಡು ಒಂದು ಅದ್ಭುತ ಕ್ಷಣಗಳನ್ನ ಇಲ್ಲಿ ಕಳೀತಾ ಇದ್ದೀವಿ. ಬೆಂಗಳೂರು ಸೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಉಳ್ಕೊಳ್ತೀವಿ ಅಂದರೆ ಬಂದು ಹೇಳಿದ್ರೆ ಅಲ್ಲಿ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾರೆ. ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಆದಷ್ಟು ಇಂಥ ಸಮಯದಲ್ಲಿ ಬಂದರೆ ಖಾಲಿ ಇರುತ್ತೆ. ಆ ಸಮಯದಲ್ಲಿ ನೀವು ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಇರುತ್ತೆ, ಇಲ್ಲಿ ಇರ್ಬೋದು. ಮೇಲ್ಗಡೆ ಕೊಳ ಇದೆ. ಜಯ ಜಯ ಕಬೀರ ಸಮರ್ಥ. नमो रुद्रेभ्यो चेदिविजयकान्वरकविकवाः तेभ्यो दजप्राचीर्दजप्रतीचीर्दजोदीचीर्दजोल्लाः तेभ्यो नमात्मदेन वन्ददेन प्रणयत्मदे यन्निक्मो जचनो भेटने गानन्मेन्माः नमो रुद्रेभ्यो चेन्दरिचे जयकारादिकवाः तेभ्यो दजप्राचीर्दजप्रतीचीर्दजोदीचीर्दजोल्लाः तेभ्यो नमात्मदेन वन्ददेन प्रणयत्मदे यन्निक्मो जचनो भेटने गानन्मेन्माः नमो. ನಾನು ಸಿಂಧುಗೆ ಹೇಳ್ತಾ ಇದ್ದೀನಿ, ಅವಳು ತೊಗೋಬೇಕು ಅಂತಾಳೆ, ಅವಳು ಗೂಗಲ್ ಲೆನ್ಸ್ ತೊಗೋಬೇಕು ಅಂತಾಳೆ. ಕಾಣ್ತಿಲ್ಲಲ್ಲ. ಹಿಂದೆ ಗುರುಗಳೆಲ್ಲ ಯಾತಕ್ಕೆ ಆದಷ್ಟು ಬೆಟ್ಟ ಗುಡ್ಡಗಳನ್ನ ಹುಡುಕ್ತಾ ಇದ್ರು ಅಂದರೆ ಈ ಥರ ಶಾಂತಿ ಆರಾಮಾಗೆ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಹಾಗಾಗಿ ಗುರುಗಳೆಲ್ಲರೂ ಇಲ್ಲಿ ನಿಲ್ಸೋದು ಬೇಡ, ಅಲ್ಲಿ ಆಪೋಸಿಟ್ ಗಾಡಿ ಜಾಗ ಇದೆ, ಜಾಗ ಇದೆ. ಬೇಡ ನಡೆಯೋಣ, ಬೇಡ ರಿಸ್ಕ್ ತಗೋಬಾರ್ದು. ನಾವು ಮುಂದಿರೋದು ರಿಸ್ಕ್ ತೊಗೊಳಕ್ಕಲ್ಲ. ಅಡ್ವೆಂಚರ್ ಅಂತಾನೆ ಹಾಕಿದ್ದೀನಿ, ಆದರೆ ಈ ಅಡ್ವೆಂಚರ್ ಅಲ್ಲ. ಗುರುಗಳು ಅಡ್ವೆಂಚರ್ ಮಾಡೇ ಇಳಿದ್ಬೋದು, ಒಂದು ಫೋಟೋ ತೆಗೆದುಕೊಳ್ಳೋಲ್ಲ. ಸಣ್ಣ ರೋಡ್ ಇದೆ, ತುಂಬ ಸಣ್ಣ ರೋಡ್. ಜಾಗ ಕಲ್ಬಾಳೆ ಹೊರಗಡೆ ತಣ್ಣಗಿದೆ ವಾತಾವರಣ. ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರಲ್ಲಿ ಈಗ ಟೆಂಪ್ರೇಚರು
ನವೆಂಬರ್ 20ನೇ ತಾರೀಕು ಟೆಂಪ್ರೇಚರ್ ಬಂದು ಮುಂದೆ ಬರೋ ನವೆಂಬರ್ 24. 24 ಇದು ನವೆಂಬರ್ 21. ಹಾಂ, ನೀರು ಬೀಳ್ತಾ ಇತ್ತು, ಜರಿ ಬೀಳ್ತಾ ಇತ್ತು. ಅದ್ಭುತವಾದ ಸುಂದರವಾದ ಒಂದನ್ನು ಪಡೆಯೋದಕ್ಕೆ ಭಯಾನಕವಾಗಿ ಅಡ್ವೆಂಚರ್ ಮಾಡಬೇಕಾಗತ್ತೆ ಕೆಲವು ಸಲ. ಏನಂತೀರಾ? ಬೇಕಾಗಿರೋದು ಶಾಂತಿ, ನೆಮ್ಮದಿ. ಆ ಶಾಂತಿ ನೆಮ್ಮದಿ ಪಡೆಯೋದಕ್ಕೆ ಹಿಂದೆ ಎಲ್ಲ ಗುರುಗಳು ಎಷ್ಟು ಅಡ್ವೆಂಚರ್ ಮಾಡ್ಕೊಂಡು ಆ ಬೆಟ್ಟಗಡ್ಡಗಳಲ್ಲಿ ಹತ್ಕೊಂಡು ಆ ಮೇಲ್ಗಡೆ ಹೋಗಿ ಕೂತ್ಕೊಂಡು ಪ್ರಕೃತಿ ಮಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಕೊಂಡು ತಮ್ಮ ಸಾಧನೆಯನ್ನು ಸಿದ್ಧಿ ಮಾಡ್ಕೊಂಡು ಮಹಾಬಲೇಶ್ವರ್ ಟೆಂಪಲ್ಗೆ ನಾವು ಈಗ ಬಂದಿದ್ದೇವೆ. ಇಲ್ಲ, ಒಳಗೆ ಹೊಡಿಬೇಕು, ಪಾರ್ಕಿಂಗ್ ಆಗ್ತದೆ. ₹50 पार्किंग। लास्ट आपको गाइड चाहिए? गाइड मंदिर के लिए 4 मंदिर है, आधा किलोमीटर घूमने का है। नहीं चाहिए, 4 मंदिर दिखाएगा। हम लोग सिर्फ महाबलेश्वर देखने का। बलेश्वर, रुद्रेश्वर, पंचगंगा। हमारे कृष्णा तुम्हारे उधर जाते हैं ना, कर्नाटक आंध्र में, सब 4 मंदिर का जानकारी मिलेगा। कौन सा वाला? कृष्णा नदी का कृष्णा ऊपर है नदी, ना, यहाँ से 200 रुपये लेता है, 4 मंदिर दिखाता है, ಹೋಗ್ಬೇಕಾ? पूरा जानकारी मिलेगा। 4 मंदिर। 1 मिनट ಆಯ್ತು, ಏನು ಹೇಳಪ್ಪ? ಇಲ್ಲ ಹಾಕಂಗಿಲ್ಲ ಪಾಪ, ಇಲ್ಲಿ ಅವಾಗ ಅಡ್ಡ ಆಗತ್ತ ಅವ್ನಿಗೆ. ಹಂಗ ಹೋಗಿ. ಯಾಕಪ್ಪ ಎದುರಿಸ್ರು ಬಿಡ್ತಾ ಇದೆಯಾ? ಊಟ ಜೋರ? ಊಟ ಜೋರ ಆಯ್ತು. ಏನಾಯ್ತು ಊಟದಲ್ಲಿ? ಊಟದಲ್ಲಿ ಪಾಯಸ ಜೋರಾಗಿ ಹ್ಮ್ ಅಲ್ವಾ? ಹೌದು, ಪಾಯಸ ಜೋರಾಗಿ ಬಾರಿಸಿದ್ದಯ್ಯ. ಯಾವ ಪಾಯಸ ಹೇಳೋದು? ಗೋಧಿ ಪಾಯಸ. ಗೋಧಿ ಕಡಿ. ಗೋಧಿ ಕಡಿ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಅದು ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅದು ಸಿಕ್ಕಾಪಟ್ಟೆ ಸ್ವೀಟ್. ಪ್ರಸಾದನೇ ಹ್ಞೂ ಅದು ಬೇಯಬೇಕಿತ್ತು, ಅದೆಲ್ಲ ಇಲ್ವೇ ಇಲ್ಲ. 2 ಸೌಟ್ ಹಾಕಿಸ್ಕೊಂಡು ಉಳ್ಕೊಳ. ಆಮೇಲೆ ಬೇರೆ ಅನ್ನ ಜಾಸ್ತಿ ಆಗ್ಬಿಡ್ತಾ, ಸ್ವಲ್ಪ ಅನ್ನ ಹಾಕೊಂಡೆ, ಜಾಸ್ತಿ ಅನ್ನ ಹಾಕ್ಬಿಟ್ಟ. ನಾವೀಗ ಮಹಾಬಲೇಶ್ವರ್ಗೆ ಹೋಗುತ್ತಿದ್ದೇವೆ. 2 ಸೆಕೆಂಡಲ್ಲಿ ಡಿಸೈಡ್ ಮಾಡಿದ್ವಿ. 2 ಸೆಕೆಂಡ್ನಲ್ಲಿ ಪ್ಲಾನ್ ಚೇಂಜ್ ಮಾಡ್ಕೊಂಡು ಮಹಾಬಲೇಶ್ವರ್ಗೆ ಬರ್ತಾ ಇದ್ವಿ. ಇಲ್ಲ ಅಂದರೆ ಬೆಂಗಳೂರು ರೂಟ್. ಇಲ್ಲ ಅಂದಿದ್ರೆ ಸತಾರದಿಂದ ಮುಂದೆ ಹಂಗೆ ಬೆಂಗಳೂರು ರೂಟ್ ಹಿಡಿತಾ ಇದ್ವಿ. ನಮ್ಮ ವಿನಯ್ ಅವರು ಇದ್ದಕ್ಕಿದ್ದಂಗೆ 2 ಸೆಕೆಂಡಲ್ಲಿ ಮಹಾಬಲೇಶ್ವರ್ಗೆ ಹೋಗ್ಬಿಡೋಣ, ಇನ್ನು 66 ಕಿಲೋಮೀಟರ್ ಇದೆ ಅಷ್ಟೇ, ಹೋಗೇ ಬಿಡೋಣ ಅಂತ ಹೊರಟೆ ಬಿಟ್ವಿ.
ಗುರುವೇ, ನೀವೆಲ್ಲ ಇನ್ಮೇಲೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ಮೇಲೆ ಇದೇ ಥರ ಓಡಾಡಿ ಗಂಟೆ ಹೊಡೆಯೋದು ಗುರುಗಳನ್ನ ಮಾತ್ರ ಮರಿಬೇಡಿ. ಗುರುಗಳನ್ನ ದೇವ್ರದ ದರ್ಶನ ಮಾಡ್ಕೊಂಡು, ಸಾಧ್ಯವಾದಷ್ಟು ಗುರುಗಳು ಭಜನೆ, ಸತ್ಸಂಗ, ಈ ಥರ ದೇವ್ರದ್ದು ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ವಿಷಯಗಳನ್ನೆಲ್ಲ ತಗೊಂಡು ತಮಗೆ ತಿಳಿಸ್ತಾ ಇರ್ತೀವಿ. ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದ.